ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶಿಗ್ಗಾಂವ್ ಕ್ಷೇತ್ರದ ತಡ್ಸ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಶಂಕರಮ್ಮ ಹನುಮಂತಪ್ಪ ಸೊರಟ್ಟಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ಏನು ನಾವೇನು ಅದಕ್ಕೆ ಯಾವಾಗಲೂ ರಾಜಕೀಯ ಮಾಡಿದವರಲ್ಲ, ಏನೆಲ್ಲ ನಮ್ಮ ದೈವದಾಗಿತ್ತು ಉಪವಾಸ ಕಾಲಕ್ಕೆ. ತಾವು ಯಾರ ಪ್ರೋತ್ಸಾಹದ ಮೇರೆಗೆ ಈ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ? ಇಲ್ಲ ಇಲ್ಲ, ಯಾರಿಗಿಲ್ಲ, ನನ್ನ ಸ್ವಂತ ಸುಯೋಗ್ಯ. ತಮಗೊಂದು ಈ ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರು? ಯಾರಿಲ್ಲ, ನಾವು ನಮ್ಮ ಮನಸ್ಫೂರ್ತಿ ತಾವು ಏನ್ ತೋಚುತ್ತೋ ಅದು ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ಜನಪರ ಹೋರಾಟ ಏನಾದ್ರು ಮಾಡಿದಿರಾ? ಇಲ್ಲ, ಏನೋ ಒಂದು ಪುಣ್ಯದ ಕೆಲಸ ಇದ್ರೆ ಏನ ಜನರಿಗೋಸ್ಕರ ಯಾವ್ದಾದ್ರು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಾ? ಪಾಲ್ಗೊಂಡು ಏನಾರು ನ್ಯಾಯ ನೀತಿದ್ದಲ್ಲಿ ಹೋಗೋದು, ಹೇಳೋದು, ಕೇಳೋದು ಅಂಥದ್ದು ಯಾವುದೋ ಕೆಲಸ ಇತ್ತು. ತಾವೊಂದು ಈ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ನಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರಾ ತಮ್ಮ ಗ್ರಾಮದಲ್ಲಿ? ಮಾಡಿದ್ವಿ. ಯಾವ ತರ ಕೆಲಸ ಕಾರ್ಯಗಳು ಮಾಡಿದ್ರಿ? ಎನರ್ಜಿ ಕೆಲಸದೊಳಗೆ ಮಾಡಿವಿ. 5 ಲಕ್ಷ ರೂಪಾಯಿ ಇತ್ತು. ಇನ್ನೂ ಸ್ವಲ್ಪ ಓದೋಕ್ಕೆ ಮಾಡಿಸೋದೈತಿ. ಆನಂತರ ಶೌಚಾಲಯಗಳು ಭಾರತೀಯ ನಿರ್ವಾಹ ಅಂದ್ರಲ್ಲ, ಅವನ್ನೂ ಮಾಡಿಸಿವಿ. ಒಂದು 20 ಮಾಡಿಸಿವಿ. ದನದ ಕೊಟ್ಟಿಗೆನ ಅವನ್ನೂ ಮಾಡಿಸಿವಿ. ಇನ್ನೂ ಮಾಡಿಸೋದು. ತಾವು ಅಧಿಕಾರಕ್ಕೆ ಬರೋ ಮುಂಚೆ ತಮ್ಮ ಗ್ರಾಮದಲ್ಲಿ ಯಾವ್ದೆಲ್ಲ ಸಮಸ್ಯೆ ಇತ್ತು, ಬಂದ್ಮೇಲೆ ಯಾವ ತರ ಬಗೆಹರಿಸಿದ್ರಿ? ನೀರಿಂದು ಕರೆಂಟಿಂದ ಸಮಸ್ಯೆ ಭಾಳ ಇತ್ತು. ಹೆಚ್ಚಾಗಿತ್ತು. ಕರೆಂಟಿಂದನಿಕೆ ಯಾರಿಗಿದ್ರು ಗೊತ್ತಿದ್ದು ಮಾತೈತಿ. ಕೇವರಿಗೆ ಟಪಾಲ್ ಹಾಕ್ಸಿದ್ವಿ, ಬರೆದ್ವಿ, ಮನವಿ ಕೊಟ್ಟಿವಿ ಅವ್ರಿಗೆ. ಆನಂತರ ಸತ್ತ ಹೋಗಿ ಭೇಟಿಯಾಗಿ ಬಂದ್ವಿ. TC ಸುಟ್ಟಲ್ಲಿ ಒಂದು ಅವ್ರು ಹಾಕಿದ್ರು. ಆನಂತರ ಮತ್ತು ಈಗ ಬೋರ್ವೆಲ್ಲು ಅವು ಎಲ್ಲ ರಿಪೇರಿ ಮಾಡಿಸಿದ್ವಿ. ಮತ್ತು ಎಕ್ಸ್ಟ್ರಾ ಮಿಷಿನ್ ತಂದು ಹಾಕ್ಸಿದ್ವಿ, ಬೋರ್ ಹೊಡ್ಸಿದ್ವಿ. ನಮ್ಮ ಅಧಿಕಾರದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಾ. ತಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ಥರ ಕ್ರಮ ವಹಿಸ್ಕೊಂಡಿದ್ದೀರಿ? ವರ್ಷಕ್ಕೊಂದ್ಸಲ ಈಗ ಗಟರ ಎಲ್ಲ ಸ್ವಚ್ಛ ಮಾಡಿಸ್ತೀವಿ. ವರ್ಷಕ್ಕೊಂದ್ಸಲ ಮತ್ತು ನಮ್ಮ ಪಂಚಾಯತಿ ಒಂದು 4 ಮಂದಿ ಸಿಬ್ಬಂದಿ ಬರ್ತಾರೆ. ಎಲ್ಲೆಲ್ಲಿ ಹೆಚ್ಚು ಜಮಾ ಆಗಿರ್ತೈತಿ ದಿನಕ್ಕೊಮ್ಮೆ ಅದನ್ನ ಬಳಸಕ್ಕೆ ಕಳಿಸ್ತೀವಿ. ಜನರಲ್ಲಿ ಯಾವ ಥರ ಅರಿವು ಮೂಡಿಸಿದ್ದೀರಾ? ಮತ್ತು ಈ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದರೆ ಯಾರಾದರೂ ಒಳ್ಳೆಯರು ಅಂತಾರೆ. ಮತ್ತು ನಾವು ಮಾಡಿಸ್ದಂಗೆ ಹೋಗಿ ಸುಮ್ಕ ಕುರ್ಚದ ಮೇಲೆ ಕುಂತ್ರೆ ಅವ್ರು ಯಾರು ನಮಗೆ ಸುಳ್ಳು ಕುಂಡಿಸಿದವ್ರನ್ನ ಅಂತಾರೆ. ಎಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಾ ತಮ್ಮ ಅಧಿಕಾರದವರಲ್ಲಿ? ಮುಂದೆ ಏನೆಲ್ಲ ಮಾಡಬೇಕು ಅಂತ ಯೋಚನೆ ಇದೆ ತಮ್ಮ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಹಿಂದೆ 21 ಲಕ್ಷದ ಕೆಲಸ ಕಾಮಗಾರಿ ಇಟ್ಟೀವಿ. 13 ಹೆಣ್ಕಾಸು ಅಲ್ಲೆಲ್ಲೆಲ್ಲೆಲ್ಲಿ ಯಾವ ವಾರ್ಡ್ನಾಗೇನು ಕುಂದು ಕೊರದೈತೆ ಅದನ್ನ ಮಾಡ್ಸಕತ್ತೀವಿ. ಈಗ ಮತ್ತೆ 20 ಲಕ್ಷ ರೂಪಾಯಿ ಬಂದೈತಿ. ಅದನ್ನು ನಾಳೆ ಬುಧವಾರ ಮೀಟಿಂಗ್ ಕರೆದು ಅವ್ರಿಗೆ ಡಿವೈಡ್ ಮಾಡಿ ಯಾವ ಜಾಗಕ್ಕೆ ಎಲ್ಲಿ ಎಷ್ಟು ಹಾಕಬೇಕು, ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ರಂತೆ ಮೆಂಬರ್ ಮುಂದೆ ಇಟ್ಕೊಂಡು ಜನರಿಗೆ ಕರೆದು ಸಹಕಾರ ಮಾಡಿ ಪ್ರಯೋಜನ ಮಾಡಿ ಕೆಲಸ